ಮಹಾಕುಂಭಮೇಳದಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವಂತಹ ಹೇಳಿಕೆಯೊಂದು ಚರ್ಚೆಗೆ ಗ್ರಾಸವಾಯಿತು. ಅವರಿಬ್ಬರು ಹಲವು ಪಾಪ ಮಾಡಿದ್ರೆ ಆ ಪಾಪ 100 ಜನ್ಮ ಕಳೆದರೂ ಹೋಗಲ್ಲ, ಅವರಿಗೆ ಸ್ವರ್ಗಕ್ಕೆ ಹೋಗಲಾಗಲ್ಲ ಅಂತೆಲ್ಲ ಹೇಳಿದ್ದಾರೆ. ಅಲ್ಲದೆ ಅವರಿಬ್ಬರು ಕ್ಯಾಮೆರಾ ಮುಂದೆ ಪೋಸ್ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಗಂಗೆಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾನು ಯಾರ ನಂಬಿಕೆಗೂ ಧಕ್ಕೆ ಮಾಡುವ ಉದ್ದೇಶ ಹೊಂದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಗರಂ ಆಯಿತು. ಕೋಟ್ಯಾನುಕೋಟಿ ಹಿಂದೂಗಳ ನಂಬಿಕೆಗಳ ಮೇಲೆ ಖರ್ಗೆ ದಾಳಿ ನಡೆಸಿದ್ದಾರೆ ಅಂತ ಸಂದೀಪ್ ಪಾತ್ರ ಆರೋಪಿಸಿದ್ರು. ಇತರೆ ಧರ್ಮಗಳ ನಂಬಿಕೆಗಳ ಬಗ್ಗೆ ಇದೇ ರೀತಿ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಮಾತನಾಡ್ತಾರಾ? ಇದು ನಿಜಕ್ಕೂ ನಾಚಿಕೆಗೇಡು ಅಂತ ವಾಗ್ದಾಳಿ ನಡೆಸಿದ್ರು. ಈ ರಾಜಕೀಯ ಮಧ್ಯೆ ಅಂತರಿಕ್ಷದಿಂದ ತೆಗೆದ ಕುಂಭಮೇಳಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ನಾಸಾ ಹಂಚಿಕೊಂಡಿದೆ. ಐಎಸ್ಎಸ್ ಕೇಂದ್ರದಲ್ಲಿರುವ ನಾಸಾ ವ್ಯೋಮಗಾಮಿ ಡೊನಾಲ್ಡ್ ಪೆಟಿಟ್ ಕುಂಭಮೇಳದ ಅಪೂರ್ವ ದೃಶ್ಯಗಳನ್ನು ಕ್ಲಿಕ್ ಮಾಡಿದ್ದಾರೆ. मोदी जी और शाह मिलके इतना पाप किए हैं, वो 7 जन्म क्या 100 जन्म में भी स्वर्ग में नहीं जा सकते, कभी नहीं. अरे भाई गंगा में ಹೇಳೋದಿಲ್ಲ, ಹೇಳ್ಬಿಟ್ಟು ನಾನು ಯಾರ ನಂಬಿಕೆಗೂ ಘಾಸಿ ಮಾಡೋದಿಲ್ಲ ಉದ್ದೇಶ ಇಲ್ಲ ಅಂದ್ರೆ ನಮ್ಮ ದೇಶದ ಹಣೆ ಬರಹ. ಕಚಡ, ಕಂತ್ರಿ, ಹಲ್ಕಟ್ಟು, ದರೋಡೆಕೋರ, ಡ್ಯಾಶ್ ಡ್ಯಾಶು, ಎಲ್ಲು, ಎಫ್, ಬಿ ಅನ್ಕೊಂಡು ಏನೇನು ಬೇಕಾರೋ ಏನೇನೋ ಬೈದಾಕ್ಬಿಡೋದೆಲ್ಲ ಚೆನ್ನಾಗಿ. ಅದ್ಯಾವುದು ಅವ್ರಿಗೆ ಅಂತ ನಾನು ಹೇಳಿಲ್ಲಪ್ಪ, ನನಗೆ ಅವ್ರ ಬಗ್ಗೆ ಅಪಾರವಾದ ನಮ್ಗೆ ಗೌರವ ಇದೆಯಪ್ಪ ಅಂದ್ರೆ ಆಯಿತು. ಕೆಲ ಯಾವನ್ ಕೇಳ್ತಾನೆ. ಮೋದಿ ಅಮಿತ್ ಶಾ ಅಷ್ಟು ಪಾಪ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಮಿಂದರೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ. ನನ್ನ ಪಾಯಿಂಟ್ ಅದಲ್ಲ. ಇನ್ನೇನು ಸರ್, ಕಾಂಗ್ರೆಸ್ನವರು ಸ್ವರ್ಗ, ನರಕ, ಪಾಪ, ಪುಣ್ಯ, ಸ್ನಾನ ಮಾತಾಡೋ ಹಂತಕ್ಕಾರು ಬಂದ್ರಲ್ಲಪ್ಪ, ಅಷ್ಟು ಸಾಕು. ಆ ನಂಬಿಕೆ, ವಿಶ್ವಾಸ ಅಷ್ಟು ಕಾರು ಬಂದಿದ್ದೀರಲ್ಲ, ಇಟ್ಸ್ ಆಲ್ ರೈಟ್. ಅದನ್ನು ಬಿಟ್ಬಿಡೋಣ ಬೇಕಾದ್ರೆ. ಲೆಟ್ ಮಿ ಆಸ್ಕ್ ದೀಸ್ ಕ್ವಶನ್ಸ್ ಇವಾಗ. ಏನು ಸರ್? ಆಲ್ ರೈಟ್, ಮೆಕ್ಕಾಗೆ ಹೋಗಿ ಬಂದರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ ಬೇಕಾದ್ರೆ, ನೋಡೋಣ. ಹೇಳಕ್ಕಾಗತ್ತಾ? ಇಲ್ಲ. ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಮಾತೇ ಬರಲ್ವಲ್ಲ ಸರ್ ಇವೆಲ್ಲ. ಅವ್ರಿಗೆ ಹೇಳ್ತಾರಾ? ಹೇಳಿ ನೋಡೋಣ. ಯಾಕೆ ಅಂದರೆ ಅದು ನಂಬಿಕೆ. ಹಾಗೆಯೇ ಕುಂಭಮೇಳ ಅಲ್ಲ, ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ. ಕುಂಭಮೇಳ ಗಂಗಾ ಅಲ್ಲ, ಸಂಸ್ಕೃತದಲ್ಲಿ ಬರುತ್ತೆ. ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು, ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ. ಹೌದು, ಆ ಶ್ಲೋಕ ಹೇಳ್ಬಿಟ್ಟು ಗಂಗೆ ನೀರನ್ನು ಕೊಡಿ. ನಮ್ಮೂರಲ್ಲಿ ನೀರನ್ನ ಮದುವೆ ಮನೆಯಲ್ಲೋ ಫಂಕ್ಷನ್ನಲ್ಲೋ ತಂದು ಹುಡುಗರುಗಳು ಕೆಟ್ಲಲ್ಲಿ ಬಂದು ಕೊಡೋವಾಗ ನೀರು ಬೇಕಾ ಅಂತ ನಮ್ಮೂರಲ್ಲಿ ಕೇಳೋದೇ ಇಲ್ಲ. ಗಂಗೆ ಬೇಕಾ ಅಂತಾನೆ ಕೇಳೋದು ನಮ್ಮೂರಲ್ಲಿ. ಹಾಗಾಗಿ ಈ ಪ್ರಶ್ನೆಗಳನ್ನು ಕೇಳೋರಿಗೆ ಉತ್ತರಗಳು ಹೀಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನೀವು ಉತ್ತರ ಕೊಡಿ ನೋಡೋಣ. ಮೆಕ್ಕಾಗೆ ಹೋಗಿ ಬಂದಾಗ ಈ ಕಡೆ ಮುಸ್ಲಿಮರಲ್ಲಿ ಇಲ್ಲ ಬಡತನ, ಕೊಡ್ರಿ ಉತ್ತರ ಕೊಡ್ರಿ, ನೋಡಬಿಡ್ತೀನಿ ನಾನುವೇ ಅದನ್ನು. ನಿಮಗೆ ಬೇಡ ಅಂದಿದ್ದನ್ನು ಯಾಕಪ್ಪ ಚಾಲೆಂಜ್ ಮಾಡಬೇಕು? ಬೇಡ ನಿಮಗೆ, ಸುಮ್ಮನಿದ್ದು ಬಿಡಿ. ಬ್ಯಾಡ್ರಿ, ಬಿಡಾಕ್ರಿ. ಗಂಗೆನೂ ಬೇಡ, ಯಮುನೇನೂ ಬೇಡ, ಮಿಥಿಕಲ್ ಇರ್ಬೋದಂತ ಸರಸ್ವತಿನೂ ಬೇಡ. ಅದೇ ತಾನೇ ಸಂಗಮ? ಹಾಂ, ಬಿಡ್ಬಿಡ್ರಿ ಅವ್ರನ್ನೆಲ್ಲರೂ. ಕಾಂಗ್ರೆಸ್ಗೆ ದೇವ್ರು ಯಾರ್ರಿ? ಹೈಕಮಾಂಡ್. ಯಾರ್ರಿ ಹೈಕಮಾಂಡ್ ಅಂದ್ರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ. ಮೂರೇನ್ರಿ? 3 ಇದ್ದಾರೆ. 2 ದೇವತೆಗಳು, 1 ದೇವರು. ಹೌದಾ? ಇವರ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡಿ ಬರ್ತಾರಲ್ಲ, ಎಲ್ಲ ಒಂದು ಈಡೇರಿದ್ಯಾ? ಎಲ್ಲ ಒಂದು ಈಡೇರಿದ್ಯಾ? ನಂಬಿಕೆ. ಮೇಡಮ್ ಹತ್ರಕ್ಕೆ ಹೋದ್ರೆ ಕೆಲಸ ಆಗ್ಬೋದು, ನಂಬಿಕೆ. ತಪ್ಪಿಲ್ಲ. ಈ ಅಮಿತ್ ಶಾ ಮತ್ತು ಮೋದಿ ಮಾಡಿರೋಷ್ಟು ಪಾಪ ಇಲ್ಲೂ ತೊಳ್ಕೊಂಡ್ರೆ ಆಗಲ್ಲ ಅಂತ. ಪಾಪ ಅಯ್ಯೋ, ನೀವು ಪಾಪ ಯಾರು ಕಾಂಗ್ರೆಸ್ನವರು? ಯಾಕೆಂದ್ರೆ 25 ವರ್ಷದಿಂದ ಅವ್ರು ಮಾಡಿರೋ ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ, ನೀವೆಲ್ಲಿದ್ದೀರಿ?
ಅಂಡರ್ ಡೆಮಾಕ್ರಸಿ. ಪಾಪ ಎಲ್ರಿ ಬರುತ್ತೆ. ಗುಜರಾತ್ ಅವರಂತ ಪುಣ್ಯಮಂತ್ರಿ ಪ್ರಪಂಚದಲ್ಲಿದ್ದಾರೇನ್ರಿ? ತಕ ಪಕ ಅಂತ ಲಗ ಹೊಡಿತೀರಿ ಅಧಿಕಾರಕ್ಕೆ. 25 ವರ್ಷದಿಂದ ಅಧಿಕಾರದಲ್ಲಿದ್ದಾರಪ್ಪ. ಗುಜರಾತ್ ಆಯ್ತು, ಅವ್ರು ಏನ್ರಿ ಪಾಪ ಮಾಡಿದ್ದಾರೆ? ಎಸ್. ಇನ್ನು ಬಿಜೆಪಿ ಆಳ್ವಿಕೆ ಉತ್ತರಾಖಂಡ್ನಲ್ಲಿ ಇಂದಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ. ಈ ಮೂಲಕ ದೇಶದಲ್ಲಿ ಯುಸಿಸಿ ಜಾರಿಯಾದ ಮೊದಲ ರಾಜ್ಯ ಅನ್ನೋ ಗರಿಮೆಗೆ ಉತ್ತರಾಖಂಡ್ ಪಾತ್ರವಾಗಿದೆ. ಯುಸಿಸಿ ಜಾರಿಯಿಂದ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಹತ್ತಾರು ವಿಚಾರದಲ್ಲಿ ಏಕರೂಪ ಬರುತ್ತೆ, ಪೌರರಿಗೆ ಸಮಾನ ಬಾಧ್ಯತೆ ಸಿಗುವ, ವಿವಾಹ ನೋಂದಣಿ ಕಡ್ಡಾಯ. ಏನ್ ತಪ್ಪು? ಕಾಂಗ್ರೆಸ್ಸು ಇದು ಪ್ರಯೋಗಾತ್ಮಕ ಯೋಜನೆ, ಒಮ್ಮತಾಭಿಪ್ರಾಯ ಇಲ್ಲದೆ ಶುರು ಮಾಡಿದ ಯೋಜನೆ. ಒಮ್ಮತಾಭಿಪ್ರಾಯ ಕೊಡ್ರಪ್ಪ, ಬಂದು ನೋಡೋಣ ಅದೇನು ಕೊಡ್ತೀರಿ. ಕಾಂಗ್ರೆಸ್ ಹ್ಯಾಸ್ ಬಿಕಮ್ ವರ್ಚುಯಲಿ ಒನ್ ಕಮ್ಯುನಿಟಿ ಪಾರ್ಟಿ ಅನ್ಸತ್ತೆ. ನೀವು ದೇಶದ ಬಗ್ಗೆ ಚಿಂತೆ ಮಾಡೋದು ನಿಲ್ಸೇ ಬಿಟ್ಟಿದ್ದೀರಿ. ನಾಟ್ ದಟ್ ಬಿಜೆಪಿ ಏನು ಟಾರ್ಚ್ ಬೇರರ್ಸ್ ಆಫ್ ದೇಶಭಕ್ತಿಯಿಂದ ನಾನು ಹೇಳಿಲ್ಲ. ಹೌ ಯಾರ್ರೀ ತಗೊಂಬರೋರು ಇದಕ್ಕೆ ಒಮ್ಮತ ಇದನ್ನ ತಗೊಂಬನ್ರಿ. ಅದು ಯಾರು ತರ್ತೀರಿ? ಕಾಂಗ್ರೆಸ್ ಅದು ನೋಡೇ ಬಿಡ್ತೀವಿ. ಬಡ್ಕೋತಿದೆ ಸುಪ್ರೀಂ ಕೋರ್ಟು. ಇದೇನಾ ದೇಶ? ಬೇರೆ ಎಲ್ಲದಕ್ಕೂ ಸೆಕ್ಯುಲರ್, ಎಲ್ಲರೂ ಸಮಾನರು. ಇದು ಬಂದಾಗ ಮಾತ್ರ ಇದಕ್ಕೆ ಮಾತ್ರ ಸಮಾನರಲ್ಲ. ಅವ್ರವ್ರು ಅವ್ರು ನೋಡ್ಕೊಂಡು ಮಾನ ಮರ್ಯಾದೆ ನಾಚಿಕೆನಾದ್ರೂ ಏನಾದ್ರು ಇದೆಯಾ ಇವ್ರುಗಳಿಗೆ? ಏನು ಕತೆ? ಸೆಕ್ಯುಲರ್ ಸಮಾನರು, ಅನುಕೂಲಕ್ಕೆ ತಕ್ಕಂತೆ ಇದಿಲ್ಲ. ಯಾಕೆ? ಜಾತ್ಯತೀತತೆ. ವಿವಾಹ ನೋಂದಣಿ ಕಡ್ಡಾಯ. ಏನು ಗಂಟೇನು ಹೋಗ್ಬಿಡೋದು? ಏನು ಗಂಟು ಹೋಗ್ಬಿಡುತ್ತೆ ವಿವಾಹವನ್ನು ನೋಂದಣಿ ಮಾಡಿದ್ರೆ ಮುಸ್ಲಿಮರು ಆರು ಯಾರೇ ಆಗಲಿ, ಎಸ್, ಹಿಂದೂನೇ ಆಗಲಿ, ಹೌದು. ಏನು ಗಂಟು ಹೋಗೋದು? ಭೇದವಿಲ್ಲದೆ ಎಲ್ಲರಿಗೂ ಒಂದೇ ವಿಚ್ಛೇದನ ಕಾಯ್ದೆ. ಏನಪ್ಪ ತಪ್ಪಿದೆ? ಆಗ ಸೆಕ್ಯುಲರ್ ಕಿತ್ತಾಕಿ ಹೇಳ್ತೀನಿ. ಅದೂ ಬೇಕು, ಇದು ಬೇಕು, ಕೇಕು ಬೇಕು, ತಿಂದು ಬಿಡಬೇಕು. ಇದು ಕಾಂಗ್ರೆಸ್ನವ್ರ ಹಣೆ ಬರಹ. ಅದಕ್ಕೆ ಆಫ್ ಲೇಟ್ ಯು ಆರ್ ಬೀಂಗ್ ಕಾಲ್ಡ್ ಇಂಡಿಯನ್ ಕಾಂಗ್ರೆಸ್ ಅಂದರೆ ಅದು ನೀವು ಒಂದು ಪಕ್ಷದ ಇದು ಇದು ಕಾಂಗ್ರೆಸ್ ಆಗ್ತಿರೋದು. ಆ ಕಮ್ಯುನಿಟಿನ ಹಾಳು ಮಾಡಿದ್ದೆ ಕಾಂಗ್ರೆಸ್ಸು. ನೀವೇ ಹಾಳು ಮಾಡಿತ್ತು. ಹೇಳ್ತೀನಿ. ವಿವಾಹಕ್ಕೆ ಕನಿಷ್ಠ ವಯಸ್ಸು ನಿಗದಿ. ಯುವತಿಯರಿಗೆ 18 ತುಂಬಬೇಕು. ಏನು ತಪ್ಪಿದೆ? ಏನು ತಪ್ಪಿದೆ ಅಂತ ನಾನು ಕೇಳೋದು. ಯಾವ ಕಮ್ಯುನಿಟಿನಾರು ಆಗಲಿ, ಏನು ಬಾಲ್ಯ ವಿವಾಹ ಬೇಕಾ? ಅಲ್ಲೆಲ್ಲ 16 ವರ್ಷಕ್ಕೆ ಇಟ್ಟಿದ್ದಾರೆ ಸರ್. ಅದಕ್ಕೆ ಇಲ್ಲಿ 18 ವರ್ಷಕ್ಕೆ ಮಾಡೋದಂದ್ರೆ ಅದಕ್ಕೆ ಅಪೋಸ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ವಿರೋಧಿನೇ ಅಲ್ಲ. 16 ಆದರೂ ಪರವಾಗಿಲ್ವಾ? ಓಕೆನಾ? ಅದಕ್ಕೆ ಓಕೆ ಹಂಗಾರೆ. ಅಲ್ಲ, ಇವ್ರು ಮಹಿಳೆಯರು ಪರವಾಗಿ ಅಂತಾರೆ. ಇಲ್ಲಿ ಈ ತರ ತಂದು ಏನು ತಪ್ಪೇನಿದೆ? ದತ್ತು ಪ್ರಕ್ರಿಯೆ ಸಮಾನ. ಒಂದು ಧರ್ಮದವರು ಮತ್ತೊಂದು ಧರ್ಮದ ಮಗುವನ್ನು ಪಡೆಯೋದಕ್ಕೆ ನಿಷಿದ್ಧ. ಚಾಲೆಂಜ್ ಮಾಡಿ. ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಅದು ನಿಷಿದ್ಧ ಆಗಬೇಕು ಅನ್ನೋದನ್ನು ಚಾಲೆಂಜ್ ಮಾಡಿ. ಬೇಡ ಅಂದಿರೋರು ಯಾರು? ಕರೆಕ್ಷನ್ಸ್ ಆಗೋದಾದ್ರೆ ಆಗೋಗ್ಬಿಡ್ಲಿ, ನೋಡೇ ಬಿಡೋಣ. ಒಳ್ಳೇದೇ ಆಗೋದಾದ್ರೆ ಒಳ್ಳೇದಾಗೋದ್ರೆ ಯಾಕೆ ಆಗಬಾರ್ದು? ಪಾಯಿಂಟ್ ಟೇಕನ್. ಸುಮ್ಮನೆ ಕಣ್ಣಿಗೆ ಕಾಣಿಸಿದೆಲ್ಲ ಸರಿ ಇಲ್ಲ ಅಂದ್ಬಿಟ್ರೆ ಕೇಳ್ಕೊಂಬರೋ ಕಿವಿನಲ್ಲಿ ಏನು ಗುಯ್ 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 ಅಂತ ತಮಟೆ ಹೊಡ್ಕೊಂಡು ಓಡಾಡ್ತಿದ್ದೀವ? ಹೋಯ್ತಾ ಕಾಲ ಈ ದೇಶದಲ್ಲಿ? ಹಲಾಲ್ ಇದ್ದಂಥ ಕೆಲವು ಆಚರಣೆ ಸಂಪ್ರದಾಯಗಳಿಗೆ ಅನುಮತಿ ಇಲ್ಲ. ಬಹುಪತ್ನಿತ್ವ ನಿಷೇಧ. ಸರಿಯಪ್ಪ. ಲೆಟ್ ಖರ್ಗೆ ಆ್ಯಂಡ್ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಹೇಳಂಗಿಲ್ಲ ಬಿಟ್ಟು ಅವ್ರ ಮದುವೆ ಆಗಿಲ್ಲ. ಇನ್ನು ಇವರು ಯಾರು? ಪ್ರಿಯಾಂಕಾ ಗಾಂಧಿ. ಹೇಳ್ರಿ, ನನ್ನ ಯಜಮಾನ ಇನ್ನೊಂದು 6 ಮದುವೆ ಆಗ್ಬೋದಪ್ಪ ಅಂತ ಹೇಳ್ರಪ್ಪ, ನೋಡೋಣ. ಹೇಳ್ರಪ್ಪ, ಅದು ಯಾರು ಹೇಳ್ತೀರಿ? ನೋಡಾಬಿಡ್ತೀನಿ ನಾನು. ಹೇಳಿ. ಅಲ್ಲಾಗಬಾರ್ದು ಅಂದ್ರೆ ಅಲ್ಲಾಗ್ಬೋದು ಅಂದ್ರೆ ಇಲ್ಲಿ ಯಾಕೆ ಆಗಬಾರ್ದು ಅಂತ ಅವನಾರು ಕೇಳಿದ್ರೆ ಅದ್ಯಾಕದು? ಪಾಲಿಗಮಿ ಕೇಸ್ ಹಾಕ್ಬಿಡ್ತೀವಿ, MLA ಶಿಪ್ಪಿಂದ ಕೆಳಗಿಳಿಸ್ಬಿಡ್ತೀವಿ, ನಿನ್ನ ನಾನು ನೋಡ್ತಾ ಇರಲ್ಲ ಅಂತ ಕಾಟ ಕೊಡ್ತಾರೆ. ಅದೆಂಗದು? ಯಾಕದು ಆಗಬೇಕು? ಅದನ್ನು ಮುಸ್ಲಿಂ ಹೆಣ್ಣು ಮಕ್ಕಳು ಒಪ್ತಾರ? ಹೇಳಿಸಿ ನೋಡೋಣ. ಹೇಳಿಸ್ತೀರಿ? ನಿಮ್ಮನ್ನು ನಂಬಕ್ಕೆ ಬರಲ್ಲ. ನಿಮ್ಮನ್ನು ನಿಮ್ಮನ್ನು ಮೊದಲನೇ ಪತ್ನಿ ಇರೋವಾಗ 2ನೇ ಪತ್ನಿ ಮದುವೆ ಆಗಂಗಿಲ್ಲ ಅಂತ ಹೇಳ್ತಾರೆ. ನೀ ಏನಪ್ಪ ತಪ್ಪಿದೆ? ಕರೆಕ್ಟಾಗಿ ಸಮಾನ ಉತ್ತರಾಧಿಕಾರ ಹಕ್ಕು. ಮಗ ಮಗಳಿಗೆ ಸಮಾನ ಆಸ್ತಿ ಹಕ್ಕು ಅಂತಿದೆ. ಇದರಲ್ಲಂತೂ ಏನು ತಪ್ಪಿದೆಯಪ್ಪ? ಮಗ ಮಗಳು ಒಂದೇ ಅಂತ ಆದ್ಮೇಲೆ ಎಲ್ಲರಿಗೂ ಸಮಾನ ಏನು ಹಕ್ಕು? ಆಸ್ತಿ ಒಂದೇ ಕೊಟ್ರೆ ಏನು ಇದು ತೊಂದರೆ? ನಿಮಗೆ ಕಷ್ಟ. ಬಟ್ ಮುಸ್ಲಿಮರಂಗ ಅಲ್ಲಿ ಬಡವರು ಮುಸ್ಲಿಮರು ಅವ್ರ ಆಸ್ತಿನೇ ಇರಲ್ಲ, ಕೊಡಕ್ಕೇನಿರುತ್ತೆ ಅವಾಗ? ಅಲ್ಲ, ಇರೋದು ಪ್ರಕಾರದಲ್ಲಿ ಹೆಣ್ಮಕ್ಳಿಗೆ ಕೊಡೋಂಗಿಲ್ಲ. ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಹೆಣ್ಣು ಮುಸ್ಲಿಂ ಹೆಣ್ಣು ಮಕ್ಕಳುಗಳಿಗೆ ಆಸ್ತಿನ? ಏನು ಅವರೇನು ಕಾಡ್ಪ್ರಾಣಿಗಳ? ಒಳ್ಳೆ ಕತೆ. ಮುಸ್ಲಿಂ ಹೆಣ್ಮಕ್ಳು ಕಷ್ಟಪಟ್ಟು ಮೆಷಿನಲ್ಲಿ ಹೊಡೆದ್ಬಿಟ್ಟು ಕಾಲು ಕೈಯೆಲ್ಲ ಊದಿಸ್ಕೊಂಬಿಟ್ಟು ಹೊಲಿಗೆ ಮಾಡಿ ಅಥವಾ ಯಾವುದೋ ಕಡೆ ಕಾಜಾಗುಂಡಿ ಹಾಕ್ಕೊಂಡು ಬಂದಿದ್ದು ದುಡ್ಡು ತಿನ್ನಕ್ಕೆ ಚೆನ್ನಾಗಿರುತ್ತಾ ಗಂಡಸರಿಗೆ? ಎಷ್ಟು ಮುಸ್ಲಿಂ ಹೆಣ್ಮಕ್ಳು ತೋರಿಸ್ಲಿ? ಪಾಪ ದುಡಿಯೋದು ಮನೇಲಿ ಗಂಡು ಮಕ್ಳು ಇರ್ತಾರೆ. ಪರವಾಗಿಲ್ಲ, ಯಾಕೆ ಕೊಡಬಾರ್ದಂತೆ? ಕೊಡಬೇಕು. 18 ಲಿವ್ ಇನ್ ಪೋಷಕರು ಡ್ಯಾಶ್ ಡ್ಯಾಶ್ ಎಲ್ಲ ಸರಿ ಇದೆ. ಎಲ್ಲ ಯೋಚಿಸಿ. ಕಾಂಗ್ರೆಸ್ನವ್ರಿಗೇನು ಇದು ಬೇಡ ಸುಮ್ಮನೆ. ಇದು ಮುಸ್ಲಿಮ್ರು ಕೋಪ ಮಾಡ್ಕೊಂಬಿಡ್ತಾರೆ. ಯಾಕೆ ಸುಮ್ಮನೆ?
ಓಟ್ ಅನ್ನೋದು ಇದೆಯಲ್ಲ ಆಹಾ, ಆ ಭಗವಂತ ಆಹಾರ ಸೃಷ್ಟಿ ಮಾಡೋ ಬದಲು ಓಟನ್ನೇ ಆಹಾರ ಮಾಡಿ ಬಿಟ್ಟಿದ್ದಿದ್ದರೆ ಆಹಾ, ದಿನ ಬೆಳಗಾದ್ರೆ ಅದಕ್ಕೆ ಪೇಪರ್ ಬೇಕು, ಬ್ಯಾಲೆಟ್ಗೆ ಪೇಪರ್ ಬೇಕು ಅಂತ ಅನ್ನೋದು, ಯಾಕಂದರೆ ಅದನ್ನು ತಿನ್ನಕ್ಕೆ. ಎಸ್. ಓಕೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ನಂತರ ಕೂಡ ಸೀಟ್ ಫೈಟ್ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಘರ್ಷ ಮುಂದುವರೆದಿದೆ. ಈಗ ಹಲವು ರೀತಿಯಾಗಿ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ರೆ ಆದ್ರೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಮತ್ತೆ ಸಚಿವರುಗಳು ಮಾತಾಡ್ತಿದ್ದಾರೆ. ಪ್ಲೀಸ್ ಆಯ್ತು, ನಾವು ಒಂದ್ಸಾರಿ ಹೇಳಿದಷ್ಟೇ. ಅಲ್ಲ, ಡೈಲಿ ಹೇಳ್ಬೇಕಂತ ಹೇಳಿದ್ದಾರೆ, ದಿವಸ ಹೇಳ್ಬೇಕಂತ ಏನಿಲ್ಲ ಡಿಮಾಂಡ್ ನಮ್ದು. ಅವ್ರು ಯಾರು ಏನು ಮಾತಾಡಿಲ್ಲ ಬಿಡಿ. ಸತೀಶ್ ಜಾರಕಿಹೊಳಿಗೆ ಅವೆಲ್ಲ ನಂಬಿಕೆ ಇಲ್ಲ, ಬಟ್ ಭಾಳ ಜನಕ್ಕೆ ನಂಬಿಕೆ ಇದೆ. ಏನ್ ಸರ್? ಸುಪ್ರಭಾತ ಡೈಲಿ ಹೇಳ್ಬೇಕು ಅಂತಿದ್ಯಾ? ಅಯ್ಯೋ ಹೇಳ್ಬಾರ್ದು ಅಂತ ಹೇಳ್ಬೇಕು ಅಂತಾನೆ ಇರೋದು. ಯಾಕೆ? ಬೆಳಗ್ಗೆ ಎದ್ದ ತಕ್ಷಣ ಸದಾ ಕಾಲ ನೆನಪಿನಲ್ಲಿರಬೇಕು. ಹೌದು. ಮುಖ್ಯಮಂತ್ರಿ ಮುಂದೆ ಆಗಾಗ್ಗೆ ಕಾಣಿಸಿಕೊಳ್ಳದಿದ್ದರೆ ಯಾರಿವನು ಅಂತಾರೆ, ಸರ್ ನಾ MLA ಸರ್. ಹೌದಾ, ಕಾಣಿಸ್ತಾನೆ ಇರಲಿಲ್ಲ ನೀನು ಅಂದ್ಬಿಡ್ತಾರೆ. ಆಮೇಲೆ ಕಾಣಿಸ್ಬೇಕು. ಕೆಲವು ಸರಿ ಕಿವಿಡ್ರಿ ಇರ್ತಾರೆ, ಅವ್ರು ಕೇಳಂಗೆ ಮಾಡಬೇಕು. ನೆನಪು ಮಾಡ್ತಾ ಇರ್ಬೇಕು. ಇನ್ನು ಬಿಜೆಪಿಯಲ್ಲೂ ಪಟ್ಟದ ಫೈಟ್ ಜೋರಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ವಿಜಯೇಂದ್ರ ಅಲ್ಲೂವಾ? ಹ್ಞೂ ಸರ್, ಏನಿದೆ ಅಲ್ಲಿ? ರಾಜ್ಯಾಧ್ಯಕ್ಷ ಚುನಾವಣೆಗೆ ಸರ್. ಶೂನ್ಯ ಪ್ರಪಂಚದಲ್ಲಿ ಭ್ರಮೆಯ ಸಿಂಹಾಸನವನ್ನು ಹತ್ತುವ ವೀರಾದಿ ವೀರರು, ಅಗ್ರ ಸೇನಾನಿಗಳು ಎಲ್ಲಿದ್ದಾರೆ ಅಂದರೆ ಕರ್ನಾಟಕದ ಬಿಜೆಪಿಯಲ್ಲಿದ್ದಾರೆ. ಈ ಸುದ್ದಿ ತಗೊಂಡು ನನ್ನ ಟೈಮ್ ವೇಸ್ಟ್